ವೆಲ್ಕಮ್ ಟು ಡೇಸ್ ಆಫ್ ಫಾರ್ಮರ್ ಚಾನಲ್. ಮಾರ್ನಿಂಗ್ ಡೇ 15. ಇವತ್ತು ಮಳೆ ಕಮ್ಮಿ ಇರೋ ಕಾರಣ ನಾವು ನಮ್ಮ ತೋಟಕ್ಕೆ ಬಂದಿದ್ದೀವಿ. ನಮ್ಮ ತೋಟದಲ್ಲಿ ಈ ಗಿಡ ಬಂದು ರೋಬಸ್ಟ ಗಿಡ, ಮತ್ತು ಇದ್ರ ಜೊತೆ ನಾವು ಅಡಿಕೆ ಕೂಡ ಹಾಕಿದ್ದೀವಿ. ನೀವು ನೋಡ್ಬೋದು, ಇದರಲ್ಲಿ ಗಾಳಿ ಮಳೆಗೆ ಸ್ವಲ್ಪ ಒಣಗಿದ್ದ ಅಡಿಕೆ ಮರಗಳು ಮುರ್ಕೊಂಡು ಬಿದ್ದಿದೆ, ಮತ್ತು ಅದ್ರ ಜೊತೆ ಅಡಿಕೆ ಗರಿಗಳು ಕೂಡ ಬಿದ್ದಿದೆ. ಹಾಗಾಗಿ ಇವತ್ತು ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ, ಹಾಗೆ ಸ್ವಲ್ಪ ಕೆಳಗೆ ರೋಬಸ್ಟ ಗಿಡ ಅಡಿ ಇರೋವಂತಹ ಕಳೆಗಳನ್ನ ಮತ್ತು ತರ್ಗು ಕಡ್ಡಿಗಳನ್ನೆಲ್ಲ ಗುಡ್ಡೆ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ನಾವು ತೋಟಕ್ಕೆ ಬಂದಿದ್ದೀವಿ. ಬನ್ನಿ ಇವತ್ತಿನ ಕೆಲಸನ ಶುರು ಮಾಡೋಣ. ನಾವು ನಮ್ಮ ತೋಟಕ್ಕೆ ಇವತ್ತು 3 ಜನ ಬಂದಿದ್ವಿ. ಹಾಗಾಗಿ ಇವತ್ತು ನಾವು ಎಲ್ಲ ಹಳ ಹೊಡೆಯೋಣ ಅಂತ ಫಸ್ಟು ಶುರು ಮಾಡಿದ್ವಿ. ನೋಡಿ, ನಾವು 3 ಜನ ಇರೋದ್ರಿಂದ ಯಾವ ಥರ ಹೊಡಿತಿದ್ದೀವಿ ಅಂತ ತೋರಿಸ್ತೀನಿ. ಆ ಕಡೆ ಒಬ್ಬರು ಇದ್ದಾರೆ, ಈ ಕಡೆ ಒಬ್ಬರು ಇದ್ದಾರೆ, ನಾವು ಮಧ್ಯದಲ್ಲಿದ್ದೀನಿ. ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಗುಡ್ಡೆ ಮಾಡಿ ಮತ್ತು ಎಲ್ಲನೂ ಕ್ಲೀನಾಗಿ ಹಾಕ್ತಾಯಿದ್ದೀವಿ. ಅದಾದ ನಂತರ ನಾವು 3 ಜನ ಕೂಡ ಗಿಡದಡಿ ಇರುವಂತಹ ಹಳಗಳಾಗಲಿ, ಕಡ್ಡಿಗಳಾಗಲಿ ಮತ್ತು ತರಗುಗಳಾಗಲಿ, ಅದ್ರ ಜೊತೆ ಅಡಿಕೆ ಪಟ್ಟೆಗಳು ಬಿದ್ದಿರೋದು, ಅದ್ರ ಜೊತೆ ಮತ್ತು ಮುರ್ಕೊ ಬಿದ್ದಿರೋ ಅಡಿಕೆ ಮರ ಎಲ್ಲನೂ ಕೂಡ ಅಲ್ಲಲ್ಲೇ ಗುಡ್ಡೆ ಮಾಡೋಕ್ಕೆ ಶುರು ಮಾಡಿದ್ವಿ. ಬಿದ್ದಿರೋ ಅಡಿಕೆ ಮರನ ಯಾಕೆ ಇದ್ರ ಮೇಲೆ ಇಟ್ಟಿದ್ದೀವಿ ಅಂದರೆ, ಕೆಳಗೆ ಕಸಗಳನ್ನೆಲ್ಲ ಗುಡ್ಡೆ ಮಾಡಿದ್ದೀವಲ್ಲ, ಅದು ಆ ಕಡೆ ಈ ಕಡೆ ಹರಡದೇ ಇರಲಿ ಮತ್ತು ಇದ್ದಿದ್ದ ಜಾಗದಲ್ಲೇ ಕರಗಲಿ, ಗೊಬ್ಬರ ಆಗಲಿ ಅನ್ನೋ ಕಾರಣಕ್ಕಾಗಿ ಗುಡ್ಡೆ ಮಾಡಿರೋದ್ರ ಮೇಲೆ ಈ ಥರ ಇಟ್ಟಿದ್ದೀವಿ. ಪ್ರತಿ ಸಾಲಲ್ಲೂ ಪ್ರತಿ ಗಿಡದಡಿನೂ ಕೂಡ ಮಾಡ್ತಾ ಬಂದ್ವಿ. ಅದಾದ ನಂತರ ನೀವು ನೋಡಿ, ಈ ಗಿಡದ ಮೇಲೆ ಬಿದ್ದಿರುತ್ತಲ್ಲ ಅಡಿಕೆ ರೆಕ್ಕೆ, ಇದನ್ನು ಕೂಡ ಎಳೆದ್ಬಿಟ್ಟು ನಾವು ಈಗ ಹೊಡೆದಿರೋ ಕಸದ ಮೇಲೆ ಹಾಕಿದ್ವಿ. ಅಡಿಕೆ ರೆಕ್ಕೆ ಬಿದ್ದಿರುತ್ತಲ್ಲ ಅದನ್ನು ನಾವು ಗಿಡದ ಮೇಲೆ ಬಿಡಲ್ಲ. ಯಾಕೆ ಗೊತ್ತಾ? ಗಿಡದ ಮೇಲೆ ಬಿಟ್ಟರೆ ಈ ಗಿಡದ ಈಚಿರುತ್ತಲ್ಲ ಕಾಯಿಗಳು, ಅದೇನಾಗುತ್ತೆ ಅಂದರೆ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅಡಿಕೆ ರೆಕ್ಕೆ ಇದ್ದಿದ್ದು ಗಿಡದ ಮೇಲೆ ಕರ್ಗಕ್ಕೆ ಶುರು ಆಗುತ್ತಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನೀವು ರೋಬಸ್ಟ ತೋಟದಲ್ಲಿ ಅಡಿಕೆ ಹಾಕಿದರೆ, ಈ ಥರ ರೆಕ್ಕೆ ಬಿದ್ದಿದ್ರೆ ಅದನ್ನೆಲ್ಲ ಗಿಡದಿಂದ ತೆಗೆದುಬಿಟ್ಟು ಕೆಳಗೆ ಹಾಕಿ ಅಂತ. ಗಿಡದಿಂದ ಕೆಳಗೆ ಹಾಕಿದ್ರೆ ಒಳ್ಳೆಯದು. ಮತ್ತು ಇದಕ್ಕೆ ಕೂಡ ನೆಲದಲ್ಲೇ ಕರಗುತ್ತೆ. ಗಿಡದ ಮೇಲೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಕಾಫಿ ಕಾಯಿನೂ ಕರಗುತ್ತೆ ಮತ್ತು ಈಚು ಉದುರುತ್ತೆ. ಹಾಗಾಗಿ ಈ ಥರ ಮಾಡಬೇಕು. ಈ ರೋಬಸ್ಟ ಮತ್ತು ಅಡಿಕೆ ತೋಟದೊಳಗೆ ಏನು ಮಾಡಿದ್ದೀವಿ ಅಂದರೆ, ಹೆಚ್ಚು ಮಳೆ ಬರೋದ ಕಾರಣದಿಂದ ನಾವು ಅಲ್ಲಲ್ಲಿ ಚರಂಡಿಗಳನ್ನ ಮಾಡಿದ್ದೀವಿ. ನೀರು ತೋಟದೊಳಗೆ ನಿಲ್ಬಾರ್ದು ಅಂತ. ನೀರು ತೋಟದೊಳಗೆ ನಿಲ್ತರೆ ಗಿಡಗಳಲ್ಲಿ ಕಾಫಿ ಕಾಯೆಲ್ಲ ಉದ್ರಕ್ಕೆ ಶುರು ಆಗುತ್ತೆ, ಹೆವಿ ಶೀತ ಆಗಿ, ಮತ್ತು ಗಿಡನೂ ಕೂಡ ಸಾಯ್ಬೋದು. ಹಾಗಾಗಿ ಚರಂಡಿಗಳನ್ನ ಮಾಡಿದ್ದೀನಿ. ನೋಡಿ ಕಾಲುಗಳು ಹೇಗಿದೆ ತೋರಿಸ್ತೀನಿ. ಈ ಕಾಲಲ್ಲಿ ನೀರೆಲ್ಲ ಅರ್ಧಿ ಹೋಗುತ್ತೆ. ಪ್ರತಿ ಸಾಲಲ್ಲೂ ಚರಂಡಿ ಮಾಡಿದ್ದೀವಲ್ಲ, ಈ ನೀರನ್ನ ಏನು ಮಾಡ್ತೀವಿ ಅಂದರೆ ಇದ್ರ ಜೊತೆ ಒಂದು ದೊಡ್ಡ ಚರಂಡಿನ ಮಾಡಿದ್ದೀವಿ. ಆ ಚರಂಡಿಗೆ ಹೋಗಿ ಜಾಯಿನ್ ಮಾಡಿಬಿಟ್ಟು ಅಲ್ಲಿಂದ ಎಲ್ಲ ನೀರು ಪ್ರತಿ ಸಾಲಲ್ಲೂ ಬರುವಂಥ ನೀರುಗಳು ಎಲ್ಲ ಇಲ್ಲಿ ಕಲೆಕ್ಟಾಗಿ ಇದರಿಂದ ಒಂದು ಲೈನಲ್ಲಿ ಬೇರೆ ಕಡೆ ಹರಿದೋಗುತ್ತೆ. ನೀವು ನೋಡ್ಬೋದು, ಕಲೆಕ್ಟ್ ಆಗಿರೋ ನೀರುಗಳೆಲ್ಲ ಯಾವ ಥರ ಈ ದೊಡ್ಡ ಚರಂಡಿಲಿ ಹರಿದೋಗ್ತಾ ಇದೆ ಅಂತ ಕಾಣ್ತಾ ಇದೆ. ಒಂದ್ಸತಿ ಅಬ್ಸರ್ವ್ ಮಾಡಿ ಈ ವಿಡಿಯೋದಲ್ಲಿ. ಹೀಗೆ ಮಾಡ್ತಾ ನಮ್ಮ ಕೆಲಸ ಕೂಡ ಮುಗೀತು. ನೋಡಿ, ನಾವು ಯಾವ ಥರ ಕೆಲಸ ಮಾಡಿದ್ದೀವಿ ಅನ್ನೋದನ್ನ ತೋರಿಸ್ತೀನಿ ಇವತ್ತು. ಪ್ರತಿ ಗಿಡದಡಿನೂ ಪ್ರತಿ ಸಾಲಿನಲ್ಲೂ ಮತ್ತು ನಾವು ನೀರು ಹೋಗೋಕ್ಕೆ ಅಂತ ಮಾಡಿರೋ ಚರಂಡಿಲಿ ಕೂಡ ಇದ್ದಿದ್ದಂತಹ ಎಲ್ಲ ಕಸನೂ ಕ್ಲೀನ್ ಮಾಡಿದ್ದೀವಿ. ಈ ಥರ ಮಾಡಿದ್ರೆ ಗಿಡಗಳಿಗೆ ಒಳ್ಳೆಯದು, ಮತ್ತು ಒಳ್ಳೆ ಫಸಲು ಇದ್ದರೆ ಅದು ಕೂಡ ಉದ್ರಲ್ಲ. ಯಾರೇ ಆಗಲಿ ರೋಬಸ್ಟ ತೋಟ ಇದ್ದರೆ ಈ ಟೈಮಲ್ಲಿ ಪ್ರತಿ ವರ್ಷ ಮಳೆ ಜಾಸ್ತಿ ಆಗುತ್ತಲ್ಲ, ಆ ಕಾರಣದಿಂದ ಈ ಥರ ಡ್ರಾಪಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಕೆಲಸಗಳನ್ನ ಮಾಡ್ತಾ ಇರಬೇಕು. ಈ ಥರ ಮಾಡಿದ್ರೆ ನಮಗೆ ಒಳ್ಳೆಯದು. ಈ ಥರ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸಿದ್ಮೇಲೆ ಈ ಥರ ಕಳೆ ಎಲ್ಲ ಹೊಡೆದು ಎಲ್ಲ ಗುಡ್ಡೆ ಮಾಡಿಸಿದ್ದೀವಲ್ಲ, ಇದ್ರ ಜೊತೆ ನಾವು ಗೊಬ್ಬರ ಕೂಡ ಹಾಕ್ತೀವಿ. ಗೊಬ್ಬರ ಹಾಕಿದ್ರೆ ಏನು ಬೆನಿಫಿಟ್ ಗೊತ್ತಾ? ಈ ಕಾಳುಗಳು ಆಗಲಿ ಇರೋದಾಗಲಿ ದಪ್ಪ ಆಗುತ್ತೆ, ಮತ್ತು ಉದ್ರ ಚಾನ್ಸಸ್ಸು ಇರೋಲ್ಲ. ಗೊಬ್ಬರ ಹಾಕಿದ್ರೆ ಒಳ್ಳೆಯದು. ಮತ್ತು ಶೀತ ಕೂಡ ಎಷ್ಟೇ ಶೀತ ಆದರೂ ಎಷ್ಟೇ ಮಳೆ ಬಂದರೂ ಗಿಡ ಕೂಡ ತಡೆಯುತ್ತೆ. ಹಾಗಾಗಿ ಈ ಥರ ಕಳೆ ಎಲ್ಲ ಒಡೆಸಾದ್ಮೇಲೆ ಈ ಥರ 2ನೇ ರೌಂಡ್ ಗೊಬ್ಬರ ಹಾಕ್ತಿರೋದು ನಾವು ಬಂದು. ನೀವು ಎಷ್ಟು ರೌಂಡ್ ಹಾಕ್ತೀರಾ ನನಗೆ ಗೊತ್ತಿಲ್ಲ, ಬಟ್ ನಾವು 2ನೇ ರೌಂಡ್ ಹಾಕ್ತಾಯಿದ್ದೀವಿ. ಇದ್ರ ಜೊತೆ ಈ ವಿಡಿಯೋ ನೋಡ್ತಿರೋರು ಯಾರು ರೋಬಸ್ಟ ಬೆಳೆಯೋರು ಇದ್ದರೆ ನೀವು ಕೂಡ ಹಾಕಿದ್ರೆ ಒಳ್ಳೆಯದು ಅಂತ ತಿಳಿಸ್ಕೊಡ್ತಿದ್ದೀನಿ. ಇವತ್ತಿನ ಕೆಲಸ ಕೂಡ ಮುಗೀತು. ಹಾಗಾಗಿ ಈ ವಿಡಿಯೋನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋದಲ್ಲಿ ಡೇ 16ನಲ್ಲಿ ನಾವೇನು ಮಾಡ್ತೀವಿ ಅನ್ನೋದನ್ನ ನೋಡಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಮಾರ್ನಿಂಗ್ ಡೇ 16. ನಾವಿವತ್ತು ಬಂದು ಮಳೆ ಸ್ವಲ್ಪ ಜಾಸ್ತಿ ಇದ್ದಿದ್ದ ಕಾರಣ ಇವತ್ತು ತೋಟದಲ್ಲಿ ಏನು ಕೆಲಸ ಮಾಡ್ತಾಯಿಲ್ಲ. ಹಾಗಾಗಿ ತೋಟ ಎಲ್ಲ ಹಾಗೆ ಒಂದು ರೌಂಡ್ ವಿಸಿಟ್ ಮಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಬನ್ನಿ, ಇವತ್ತು ನಾವು ನಮ್ಮ ತೋಟದಲ್ಲಿ ಬೆಳೆದಿರುವ ಕಾಳು ಮೆಣಸಿನ ಬೀಳನ್ನ ತೋರಿಸ್ತೀನಿ. ಮತ್ತು ನಾವು ಇದಕ್ಕೆ ಈಗ ಒಂದು 2 ವಾರದಿಂದ ಔಷಧಿ ಕೂಡ ಹೊಡೆದಿದ್ವಿ. ಏನೇನು ಹೊಡೆದಿದ್ವಿ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ತೋಟದಲ್ಲಿರುವಂಥ ಮೆಣಸಿನ ಬೀಳುಗಳು ಎಲ್ಲ ಸಣ್ಣ ಬೀಳು. ಯಾಕಂದರೆ ಈಗ ಒಂದು ಸ್ವಲ್ಪ ವರ್ಷದಿಂದ ಕಾಯಿಲೆ ಬಂದು ದೊಡ್ಡ ಬೀಳು ಇದ್ದಿದ್ದಂತಹ ಬೀಳುಗಳೆಲ್ಲ ಸತ್ತೋಗ್ಬಿಟ್ಟು, ಹಾಗಾಗಿ ತೀರಾ ದೊಡ್ಡ ಬೀಳು ಯಾವ ಕೂಡ ಇಲ್ಲ. ನೋಡಿ, ನಾವು ಪ್ರತಿ ವರ್ಷ ನಾವು ಹೊಡೆದಿರೋ ಔಷಧಿನೇ
ರಿಪೀಟ್ನ ಮಾಡ್ತೀವಿ, ಮತ್ತು ಬೇರೆ ಬೇರೆ ಅವಾಗವಾಗ ಚೇಂಜ್ ಮಾಡೋದಿಲ್ಲ. ಹಾಗಾಗಿ ನಮ್ಮ ತೋಟದಲ್ಲಿ ಮೆಣಸಿಂದು ಗರಿಗಳಾಗಲಿ ಹೇಗೆ ಚಿಗುರಿದೆ ಅನ್ನೋದನ್ನ ಎಲ್ಲ ತೋರಿಸ್ತಾ ಇದ್ದೀನಿ. ನೋಡಿ ರಿಸಲ್ಟ್ ಹೇಗಿದೆ, ನಮಗೆ ಯಾವ ಥರ ಇದೆ ಅಂತ ನೋಡ್ಬೋದು ನೀವು. ಮತ್ತು ನೋಡಿ ಕಾಳು ಕೂಡ ಗಟ್ತಾ ಇದೆ, ಮತ್ತು ಗರಿ ಕೂಡ ಏನಿಲ್ಲ ಅಂದರೂ ಅರ್ಧ ಅಡಿಗಿಂತ ಸ್ವಲ್ಪ ಜಾಸ್ತಿನೇ ಉದ್ದ ಇದೆ. ಇದ್ರ ಜೊತೆಗೆ ಪಕ್ಕದಲ್ಲಿ ಒಂದು ದೊಡ್ಡ ಬೀಳು ಕೂಡ ಇದೆ, ಅದರಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ ಯಾವ ಥರ ಬರ್ತಾ ಇದೆ ಅಂತ. ಇನ್ನೂ ಕೂಡ ಗರಿ ಮತ್ತು ಬರಬೇಕು, ಮತ್ತು ಚಿಗುರು ಕೂಡ ಬರಬೇಕು. ಹಾಗಾಗಿ ನಾವು ಈಗ ರೀಸೆಂಟಾಗಿ ನಾವು ಏನು ನೋಡಿದ್ವಿ ಅಂದರೆ 19 ಗೊಬ್ಬರ ಮತ್ತು ಅದ್ರ ಜೊತೆಗೆ ಬೋವಸ್ಟಿನ್ನ ಹೊಡೆದಿದ್ವಿ. ಗೊಬ್ಬರ ಮತ್ತು ಈ ಬೋವಸ್ಟಿನ್ನ ನಾವು ಹೊಡೆದಿದ್ವಲ್ಲ, ಇದು ಈ ಥರ ಗರಿಗಳು ಬಂದಿಲ್ಲ ಅಂದರೆ ಬರೋಕ್ಕೆ, ಚಿಗುರು ಕೂಡ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಾದ ನಂತರ ನಾವು ಅದಾಗಿ 1-2 ವಾರ ಆದಮೇಲೆ ಈ ಬೇರುಗಳಿಗೆಲ್ಲ ಔಷಧಿನ ಉಯ್ದಿದ್ವಿ. ಅದು ಬಂದು ನಾವು ಉಯ್ದಿದ್ದು ರೆಡೋಮಿಲ್. ಈ ಔಷಧಿ ಏನು ಪ್ರಯೋಜನ ಅಂದರೆ, ರೆಡೋಮಿಲ್ನಿಂದ ಈ ಮೆಣಸಿನ ಬೀಳು ಸಾಯದೇ ಇರೋದಂಗೆ, ಮತ್ತು ಕೊಳೆ ರೋಗ ಬರದಿಲ್ದಂಗೆ, ಮತ್ತು ಬೇರಲ್ಲಿ ಯಾವುದೇ ಥರ ಹುಳಗಳಿದ್ರೆ ಅದು ಕೂಡ ಸುತ್ತೋಗುತ್ತೆ, ಮೆಣಸಿನ ಬೀಳು ಕೂಡ ಚೆನ್ನಾಗಾಗುತ್ತೆ. ಹಾಗಾಗಿ ಈ ಔಷಧಿ ಕೂಡ ಹೊಡೆದಿದ್ವಿ. ಈಗ 2 ಔಷಧಿ ಕೂಡ ನಾವು ಮಾಡಾಗಿತ್ತು. ನೆಕ್ಸ್ಟ್ ಬಂದು ನಾವು ಮಾಡೋ ಔಷಧಿ ಬಂದು ಮೈಲ್ತುತ್ತು ಮತ್ತು ಸುಣ್ಣ, ಕಾಪರ್ ಸಲ್ಫೇಟ್ ಮತ್ತು ಕ್ಯಾಲ್ಶಿಯಮ್ನ ಹೊಡಿಸ್ತೀವಿ. ಅದು ಬಂದು ನಾವು ಇನ್ನೂ 2 ತಿಂಗಳು ಲೇಟ್. ಮೈಲ್ತುತ್ತು ಮತ್ತು ಸುಣ್ಣ ಹೊಡೆಯೋದ್ರಿಂದ ಏನು ಪ್ರಯೋಜನ ಅಂದರೆ, ಇದು ಯಾವುದೇ ಥರ ಗರಿಗಳನ್ನ ಉದ್ರೋಕ್ಕೆ ಬಿಡೋಲ್ಲ, ಮತ್ತು ಗರಿಗಳಲ್ಲಿ ಕಾಳು ಕೂಡ ಬೇಗ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಹಣ್ಣು ಕೂಡ ಆಗುತ್ತೆ. ಹಾಗಾಗಿ ಇದನ್ನು ನಾವು ಪ್ರತಿ ವರ್ಷ ಕೂಡ ಹೊಡಿತೀವಿ. ಪ್ರತಿ ವರ್ಷ ಹೊಡೆಯೋದ್ರಿಂದ ನಮಗೆ ಒಳ್ಳೆಯ ರಿಸಲ್ಟ್ ಕೂಡ ಸಿಕ್ಕಿದೆ, ಮತ್ತು ನಾವು ಇದನ್ನೇ ಕೂಡ ಪ್ರತಿ ವರ್ಷ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಹಾಗಾಗಿ ನೀವು ಅಬ್ಸರ್ವ್ ಮಾಡ್ಬೋದು ನಮ್ಮ ಮೆಣಸಿನ ಬೀಳುಗಳೆಲ್ಲ ಯಾವ ಥರ ಚೆನ್ನಾಗಿದೆ ಅಂತ. ಈ ಮೆಣಸಿನ ಬೀಳನ್ನ ಬೆಳೆಯೋರು ಮತ್ತು ಕಾಳು ಮೆಣಸನ್ನ ಬೆಳೆಯೋರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ, ನೀವು ಯಾವ ಔಷಧಿನ ಹೊಡಿತೀರಾ, ನೀವು ಯಾವ್ಯಾವ ತಿಂಗಳಲ್ಲಿ ಏನೇನು ಮಾಡ್ತೀರಾ ಅನ್ನೋದನ್ನ ನಮಗೂ ಕೂಡ ಕಮೆಂಟ್ಗಳಲ್ಲಿ ತಿಳಿಸ್ಕೊಡಿ. ಅದ್ರ ಜೊತೆಗೆ ನಾವು ಕೂಡ ಇನ್ಫಾರ್ಮೇಷನ್ ಕೂಡ ನಿಮಗೆ ಯೂಸ್ಫುಲ್ ಆಗ್ತಿದ್ದಲ್ಲಿ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ಇನ್ನೂ ನಮ್ಮ ಅಕೌಂಟ್ನ ಯಾರ್ಯಾರು ಫಾಲೋ ಮಾಡಿಲ್ಲೋ ಫಾಲೋ ಮಾಡಿ, ಅದ್ರ ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.